ಶ್ರೀ ಹಾರಕೂಡ ವಾಹಿನಿಗೆ ಸ್ವಾಗತ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಜಯ ಬಸವೇಶ ಭಕ್ತಜನ ಭಾಗ್ಯ ಶುಭೋದಯ. ವೀರಶೈವ ನಿರ್ಣಯ ಪರಮಾವತಾರ ಶರಣಾಗತ ರಕ್ಷಕ ಚಿದ್ಗಣ ಪ್ರಭಾ ಮಯ ಜಗದಾದಿದೇಶಿಕ ಪುರಾತನ ಪುಂಗೋ ಶಾಂಭುವೆ ಪುರಾಶ್ರಯದೆ ಸೋಮನಾಥದೇ ದೇವಜಯಾವೃತಂ ಶಿವಾಧ. ವಿಶ್ವಜ್ಯೋತಿ ಮಹಾಮಾನವತಾವಾದಿ ನಮ್ಮೆಲ್ಲರ ಇಡೀ ಕರ್ನಾಟಕ ರಾಜ್ಯವಷ್ಟೇ ಅಲ್ಲ, ಇಡೀ ಭಾರತ ದೇಶದ ಧಾರ್ಮಿಕ ಕ್ಷೇತ್ರದ ನಮ್ಮೆಲ್ಲರ ಉಸಿರಾಗಿರುವಂತಹ ಪರಮ ಪೂಜ್ಯ ಮಹಾಮಾನವತಾವಾದಿ ವಿಶ್ವಜ್ಯೋತಿ ವಿಶ್ವಗುರು ಮಹಾತ್ಮ ಬಸವೇಶ್ವರನ ಸ್ಮರಿಸಿ ಅವರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ರಂಭಾಪುರಿಯ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಶ್ರೀಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಅವರನ್ನು ಸ್ಮರಿಸಿ, ಇಂದಿನ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನದ ಪತ್ರಿಕಾಗೋಷ್ಠಿಯ ಈ ಪವಿತ್ರ ಸಮಾರಂಭದಲ್ಲಿ ಭಾಗಿಯಾಗಿರುವಂತಹ ಪರಮ ಪೂಜ್ಯ ಈ ಒಂದು ಕಾರ್ಯಕ್ರಮದ ಮಾರ್ಗದರ್ಶಕರಾಗಿರ್ತಕ್ಕಂಥ ಯುವಯತಿಗಳಾದ ಆತ್ಮೀಯರಾದ ಶಟಸ್ಥಳ ಬ್ರಹ್ಮಿ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರ ಶ್ರೀಪಾದಕ್ಕೆ ವಂದಿಸಿ, ಮಾರ್ಗದರ್ಶಕರಾಗಿರುವಂತಹ ಶಟಸ್ಥಳ ಬ್ರಹ್ಮಿ ಡಾಕ್ಟರ್ ಅಭಿನವ ಪರಮ ಪೂಜ್ಯ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ತೊಡಳ ಅವರಿಗೆ ವಂದಿಸಿ, ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾಗಿ ಎಲ್ಲ ಕಾರ್ಯಕ್ರಮದ ರೂವಾರಿಗಳಾಗಿ ತಮ್ಮ ಅತ್ಯಂತ ಧರ್ಮ ಭಾವನೆಯಿಂದ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಈಶ್ವರ ವಿ ಖಂಡ್ರೆ ಅವರೇ, ಕಾರ್ಯಾಧ್ಯಕ್ಷರಾಗಿ ಶಾಸಕರಾಗಿ ಈ ಭಾಗದಲ್ಲಿ ಅನೇಕ ಜನ ಶಾಸಕರಿರಬಹುದು, ಎಲ್ಲರೂ ಆದರ್ಶ ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ. ಆದರೆ ಇಂತಹ ಒಂದು ಪವಿತ್ರ ಕಾರ್ಯಕ್ರಮವನ್ನು ಸ್ವೀಕರಿಸಿ ಯಶಸ್ವಿಯಾಗಿ ಮಾಡಬೇಕು ಎನ್ನುವಂಥ ಸದುದ್ದೇಶವನ್ನಿಟ್ಟುಕೊಂಡು ಸಕ್ರಿಯವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲು ಅತ್ಯಂತ ಪ್ರಯತ್ನಶೀಲರಾಗಿ ಕಾರ್ಯ ಮಾಡ್ತಕ್ಕಂಥ ಶಾಸಕರು ಯಾರಾದರಿದ್ದರೆ ನಮ್ಮ ಶರಣು ಸರ್ಗರವರಿದ್ದಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ, ಅವರು ಅತ್ಯಂತ ದಕ್ಷತೆಯಿಂದ ಈ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಗೌರವ ಉಪಾಧ್ಯಕ್ಷರಾಗಿ ರಾಜಶೇಖರ್ ಪಾಟೀಲ್ ಅವರು, ಕಾರ್ಯಕಾರಿ ಸೇವಾ ಸಮಿತಿಯ ಸದಸ್ಯರಾಗಿ ನಾವೆಲ್ಲ ಕೃಪಾಶೀರ್ವಾದ ಮಾಡಿದರೂ ಕೂಡ ಎಲೆಯ ಮರೆಯ ಕಾಯಿಯಂತೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಶ್ರದ್ಧೆಯಿಂದ ಅನೇಕ ಮಹನೀಯರು ಸೇವೆಯನ್ನು ಸಲ್ಲಿಸಿದ್ದಾರೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು, ಸುಮಾರು 5 ವರ್ಷಗಳ ಪೂರ್ವದಲ್ಲಿ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು ದಯಾನಂದ ಶೀಲ್ವತ್ ಅವರು ಇಲ್ಲಿ ಕೂತಿದ್ದಾರೆ. ಅವರ ಮನೆಯ ಕಾರ್ಯಕ್ರಮಕ್ಕೆ ಒಂದು ಧರ್ಮ ಸಮ್ಮೇಳನದ ಕಾರ್ಯಕ್ರಮ ಇಟ್ಟಾಗ ಅಲ್ಲಿಗೆ ಆಗಮಿಸಿದ್ದಾಗ ಪೂಜ್ಯರಿಗೆ ಒಂದು ಮಾತನ್ನು ಕೊಟ್ಟಿದ್ದರು. ನಮ್ಮ ಶರಣು ಸಲ್ಗರವರು ಮತ್ತು ದಯಾನಂದ ಶೀಲ್ವಂತರು ರಂಭಾಪುರಿ ಪೀಠಕ್ಕೆ ಹೋಗಿ ಪೂಜ್ಯರ ದರ್ಶನವನ್ನು ಮಾಡಿದಾಗ, ಮುಂದೊಂದು ದಿನ ನಾನು ಶಾಸಕನಾಗಿ ಆಯ್ಕೆಯಾದಾಗ ನಿಮ್ಮ ದಸರಾ ಧರ್ಮ ಸಮ್ಮೇಳನದ ಕಾರ್ಯಕ್ರಮ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಶರಣು ಸಲ್ಗರವರು ಪ್ರಪ್ರಥಮವಾಗಿ 5 ವರ್ಷಗಳ ಪೂರ್ವದಲ್ಲೇ ಕೊಟ್ಟಿದ್ದರು. ಇದರ ಮೂಲ ಬೀಜ, ದಸರಾ ಧರ್ಮ ಸಮ್ಮೇಳನದ ಮೂಲ ಬೀಜ ಯಾರಪ್ಪ ಅಂತಂದ್ರೆ ನಮ್ಮ ದಯಾನಂದ ಶೀಲ್ವಂತರು. ನೆನಪಿಸ್ಕೊಳ್ಬೇಕು, ಪ್ರಪ್ರಥಮವಾಗಿ ಅವರು ಮಾಡಿದವರು. ಈ ಕಾರ್ಯಕ್ರಮ ಮಾಡಬೇಕೆನ್ನುವಂಥ ಭಾವನೆ ಇಟ್ಟಾಗ ನಮ್ಮನ್ನು ಬರಮಾಡಿಕೊಂಡು ನಮ್ಮ ಮಠಕ್ಕೆ ಬಂದು ಇಲ್ಲಿಯ ಭಕ್ತರ ಮನೆಗೆ ಕಾರ್ಯಕ್ರಮಕ್ಕೆ ಬಂದಾಗ ಮೊದಲೇ ಹೇಳಿದ್ರು, ಅಪ್ಪವರೇ ಈ ಸಲ ನಾವು ದಸರಾ ಸಮ್ಮೇಳನ ಮಾಡಬೇಕಂತ ಇಚ್ಛಾ ಮಾಡೀವಿ, ಅದಕ್ಕೆ ನಿಮ್ಮ ಸಹಕಾರ ಇರಬೇಕಂತ ಕೇಳಿಕೊಂಡಾಗ ಸಂಪೂರ್ಣವಾಗಿರುವಂಥ, ಯಾಕೆಂದ್ರೆ ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರಿದೇ ಸುಖ ಭೋಗವದುಂಟೆ ಆತ್ಮ ಎನ್ನುವ ತತ್ವದಂತೆ ಇವತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಕಾರ್ಯಾಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ ಅಂದ್ರೆ ಹಿಂದಿನ ಜನ್ಮದವ್ರದ್ದು ಏನೋ ಪುಣ್ಯ ಅದ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮ ಅವ್ರಿಗೆ ಸಿಕ್ಕದ ಅನ್ನುವಂಥ ಭಾವನೆ ನನ್ನದಾಗಿದೆ.
ಆ ದಿಶೆಯಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ಭಾಳ ಯಶಸ್ವಿಯಾಗಿ ಅನೇಕ ಮಹನೀಯರು ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಸುರೇಶ್ ವೀರಯ್ಯ ಸ್ವಾಮಿಯವರು ನನಗನ್ಸಿದ ಮಟ್ಟಿಗೆ 24 ತಾಸಿನಾಗ 20 ತಾಸು ಇದ್ರಾಗ ನಾವು ಭಾಳ ಯಶಸ್ವಿಯಾಗಿ ದುಡಿತಾ ಇದ್ದಾರೆ. ನಮ್ಮ ಸುನೀಲ್ ಮಡಿವಾಳಪ್ಪ ಪಾಟೀಲ್ ಅವರು ಇವರನ್ನು ನೆನಪಿಸ್ಕೊಳ್ಬೇಕು. ಯಾಕಂದ್ರೆ ಸುಮಾರು ಒಂದು 7-8 ವರ್ಷಗಳ ಪೂರ್ವದಲ್ಲಿ ಇದೇ ಸ್ಥಳದಲ್ಲಿ ಬಸವ ಕಲ್ಯಾಣದಲ್ಲಿ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರ ಇಷ್ಟಲಿಂಗ ಮಹಾಪೂಜೆ 6 ದಿವಸ ಇತ್ತು. ಆ 6 ದಿವಸದ ಕಾರ್ಯಕ್ರಮ ದಾಸೋಹ ಸೇವೆ ಹರ್ಕೊಂಡು ಮಠದಿಂದ ನಡೀತು. ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಎಲ್ಲ ಭಾರವನ್ನು ಹೊತ್ಕೊಂಡು ಕಾರ್ಯ ಯಾರು ಮಾಡಿದ್ದಾರೆ ಅಂದ್ರೆ ಮಾಡಿದವ್ರ ಹೆಸರು ಹೇಳಲೇಬೇಕು. ಆ ಸಂದರ್ಭದಲ್ಲಿ ಯಾರು ಕಾರ್ಯ ಮಾಡಿದ್ದಾರೆ ನಮ್ಮ ಸುನೀಲ್ ಮಡಿವಾಳಪ್ಪ ಪಾಟೀಲ್ ಅವರು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಭಾಳ ಖುಷಿಯಾಗಿ ಹೇಳ್ತೀನಿ. ದಯಾನಂದ ವೀರಣ್ಣ ಶೀಲವಂತವರು, ಸೋಮಶೇಖರ್ ಗುಲ್ಲಿಂಗ, ಯಾಕೆಂದ್ರೆ ನಮ್ಮ ಸೋಮಶೇಖರ್ ಗುಲ್ಲಿಂಗ ವಸ್ತ್ರಾದ ಹೆಂಗಂದ್ರೆ ಇದೊಂದು ಪರ್ವತ ಇದ್ದಾನೆ. ಬಸವೇಶ್ವರ ದೇವಾಲಯದ್ದು ಸಂಪೂರ್ಣವಾಗಿರುವಂಥ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು. ಸುಮಾರು ಒಂದು 8-20 ವರ್ಷಗಳ ಪೂರ್ವದಲ್ಲಿ ಬಸವೇಶ್ವರರ ಬರಮಾಡಿಕೊಂಡು ಶ್ರೀಶೈಲ ಜಗದ್ಗುರುಗಳನ್ನು ಬರಮಾಡಿಕೊಂಡು ಬಸವೇಶ್ವರ ದೇವಾಲಯ ಕಳಸ ಯಾರ ಕಡೆಯಿಂದ ಇರೋದ್ರಂದ್ರೆ ನಮ್ಮ ವಸ್ತ್ರಾದವರು ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರನ್ನು ಕಳಸಾರೋಹಣ ಕಾರ್ಯಕ್ರಮ ಇರ್ತದೆ. ಅಂಥ ಕಾರ್ಯವನ್ನು ಸೋಮಶೇಖರ್ ಗುಲ್ಲಿಂಗಯ್ಯ ವಸ್ತ್ರದವರು ಮಾಡಿದ್ದಾರೆ. ನಮ್ಮ ಮಲ್ಲಯ್ಯ ಸ್ವಾಮಿಯವರಿಗೆ ಅವ್ರಿಗೆ ಕಲ್ಯಾಣದ ಶಿಖರ ಅಂತೇವ. ಅವ್ರು ಹೆಂಗಂದ್ರೆ ಒಳ್ಳೆಯ ಕಾರ್ಯ ಮಾಡಕ್ಕೆ ಭಾಳ ಪ್ರೋತ್ಸಾಹ ಕೊಡ್ತಾರೆ. ವೀರಣ್ಣ ಶಾಂತಪ್ಪ ಶೀಲವಂತವರು, A.G. ಪಾಟೀಲ್ ಅವರು, ಮಲ್ಲಿಕಾರ್ಜುನ ನಂದಿಯವರು, ಬಸವಂತಪ್ಪ ಲವಾರಿ ಅವರು, ರಾಮಚಂದ್ರ ಹುಡುಗಿಯವರು, ಚಂದ್ರಶೇಖರ್ ಪಾಟೀಲ್ ತಮ್ಮ ಅವರು, ಸೂರ್ಯಕಾಂತ್ ಶಂಕರಪ್ಪ ಶೀಲವಂತವರು, ರೇವಣಸಿದ್ದಯ್ಯ ಸ್ವಾಮಿಯವರು, ರಮೇಶ್ ತಿಪ್ಪಣ್ಣ ರಾಜೋಳಿಯವರು, ಪ್ರೊಫೆಸರ್ ರುದ್ರೇಶ್ ವಿರೂಪಾಕ್ಷ ಸ್ವಾಮಿಯವರು, ಸೂರ್ಯಕಾಂತ್ ಮಠ ಪಂಡ್ರಿಗ್ಯಾರ ಅವರು, ಗೋವಿಂದ ರೆಡ್ಡಿ ರಾಮರೆಡ್ಡಿ ಕೋಟಾಪಲ್ಲಿ ಅವರು, ಸಿದ್ದರಾಮ್ ಕವಳಿ ಅವರು, ಎಲ್ಲ ಮಹನೀಯರು ಭಾಳ. ಶರಣಪ್ಪ ಬಿರಾದರ್ ಅವರು ವಯೋವೃದ್ಧರಾಗಿ ಎಲೆಯ ಮೇಲೆ ಕಾಯಂತೆ ಅವರು ಕೂಡ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಎಲ್ಲರ ಒಂದು ನೇತೃತ್ವದಲ್ಲಿ ಅವರ ಸಹಕಾರದಿಂದ ಅದ್ಭುತವಾಗಿರುವಂಥ ಕಾರ್ಯ ನಡೀತಾ ಇದೆ. ನಮ್ಮ ಶಾಸಕರೆಲ್ಲ ಸವಿಸ್ತಾರವಾಗಿ ಹೇಳಿದ್ದಾರೆ. ಅದರ 2 ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ. ಇದು ಕಾರ್ಯಕ್ರಮ ಯಾವುದಪ್ಪ ಅಂತಂದ್ರೆ ದಸರಾ ಧರ್ಮ ಸಮ್ಮೇಳನದ ಕಾರ್ಯಕ್ರಮ. ಎಂತಹ ಕಾರ್ಯಕ್ರಮ ಅಂದ್ರೆ ಇದು ಜಾತ್ಯತೀತವಾಗಿರುವಂತಹ ಕಾರ್ಯಕ್ರಮ ಮತ್ತು ಪಕ್ಷಾತೀತವಾದಂತಹ ಕಾರ್ಯಕ್ರಮ. ಮತ್ತು ಯಾರು ರಂಭಾಪುರಿ ಜಗದ್ಗುರುಗಳ ಮೇಲೆ ಪಂಚಪೀಠಾಧೀಶ್ವರರ ಭರವಸೆಯನ್ನು, ನಂಬಿಕೆಯನ್ನು, ಭಕ್ತಿಯನ್ನಿಟ್ಟಿದ್ದಾರೆ ಅವರೆಲ್ಲರನ್ನ ಬರಮಾಡಿಕೊಂಡು ಪತ್ರಿಕೆಯಲ್ಲಿ ಹೆಸರು ಹಾಕಿದ್ದಾರೆ. ಅವರೆಲ್ಲರಿಗೆ ಆಮಂತ್ರಣ ಕೊಟ್ಟಿದ್ದಾರೆ. ಆ ಪಕ್ಷ, ಈ ಪಕ್ಷ, ಆ ಜಾತಿ, ಈ ಜಾತಿ ಅನ್ನುವಂಥ ಭೇದ ಭಾವ ಇಲ್ಲ. ಯಾಕೆಂದ್ರೆ ನಮ್ಮ ಇಡೀ ಭಾರತ ದೇಶದ ಸಂತರ ಒಂದು ತತ್ವ ಇದೆ. ಇಡೀ ಭಾರತ ದೇಶದ ಎಲ್ಲ ಸಂತರ ಒಂದು ವೇದವಾಕ್ಯ, ಘೋಷ್ಯವಾಕ್ಯ ಏನದ ಅಂದ್ರೆ, ಭಾರತೀಯ ಸಂಸ್ಕೃತಿಯ ಘೋಷ್ಯವಾಕ್ಯ ಏನದ ಅಂದ್ರೆ, ಸರ್ವೇ ಜನಾ ಸುಖಿನೋ ಭವಂತು, ಸರ್ವೇ ಜನಾ ಸುಖಿನೋ ಭವಂತು. ಎಲ್ಲ ಜನರು ಸುಖವಾಗಿರಲಿ ಅನ್ನುವಂಥ ತತ್ವ ಯಾವುದಾದ್ರೂ ದೇಶದ ಧರ್ಮಾಧಿಕಾರಿಗಳದಿತ್ತಂದ್ರೆ ಅದು ಭಾರತ ದೇಶದ ಧರ್ಮ ಚಿಂತಕರ ಸಂದೇಶ ಇದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ಮಂಟಪದ ಹೆಸರು ಹೆಂಗಿಟ್ಟಾರ ನೋಡಿ, ಮಾನವ ಧರ್ಮದ ಮಂಟಪ. ಮಾನವ ಅಂತ ಯಾರಿಗೆ ಕರಿಬೇಕು? ಮಾನವ 3 ಅಕ್ಷರ ಬರ್ತವೆ. ನಾನು ಹೆಚ್ಚಿಗೆ ವಿವರಣೆ ಕೊಡುವುದಿಲ್ಲ, ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಮಾನವ ಇದರ ಅರ್ಥ ಏನು? ಮಾ ಅಂದ್ರೆ ಮಾನವೀಯತೆ ಇರಬೇಕು, ನ ಅಂದ್ರೆ ನಮ್ರತೆ ಇರಬೇಕು, ವ ಅಂದ್ರೆ ವಂದ್ಯನಾಗಿರ್ಬೇಕಂದ್ರೆ ನಮಸ್ಕರಿಸಲು ತಕ್ಕವನಾಗಿರ್ಬೇಕು. ಈ ಯಾವ ಗುಣಗಳಲ್ಲಿ, ಎಲ್ಲ ಗುಣಗಳು ಯಾರಲ್ಲಿ ಇರ್ತಾ ಇದ್ದಾವೆ ಅವನೇ ನಿಜವಾದ ಮನುಷ್ಯ ಎನ್ನುವಂಥ ಮಾತನ್ನು ಕೂಡ ಅನುಭವಗಳು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ಮಾನವ ಧರ್ಮದ ಮಂಟಪದಲ್ಲಿ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಅದ್ಭುತವಾಗಿರುವಂತಹ ಈ ಕಾರ್ಯ ನಡೀತಾ ಇದೆ. ಯಾಕೆಂದರೆ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಕೇವಲ ಒಂದು ಜಾತಿಯ ಗುರುಗಳಾಗದೆ ಇಡೀ ಮಾನವ ಧರ್ಮಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಪರಮ ಪೂಜ್ಯ ರಂಭಾಪುರಿ ಜಗದ್ಗುರುಗಳಾಗಿದ್ದಾರೆ. ಸಾಯಂಕಾಲ ನಾಳೆ ಸಾಯಂಕಾಲ 4:30ಕ್ಕೆ ಸನ್ನಿಧಿಯವರ ಪುರಪ್ರವೇಶ ಸಂಕ್ಷಿಪ್ತ ರೀತಿಯಲ್ಲಿ ಅಂದರೆ ಸಾರೋಟಿನಲ್ಲಿ ಬರಮಾಡಿಕೊಂಡು ಆ ಕಾರ್ಯಕ್ರಮ ನಡೀತಾ ಇದೆ. 21 ಬೆಳಿಗ್ಗೆ ಪಂಚಾಚಾರ ಧ್ವಜಾರೋಹಣ ನಡೀತಾ ಇದೆ. ಸರ್ವ ಶಾಸಕರಿಂದ ಆ ಕಾರ್ಯ ನಡೀತಾ ಇದೆ. 22ನೇ ತಾರೀಕು ಉದ್ಘಾಟನೆ ಕಾರ್ಯಕ್ರಮ ಸವಿಸ್ತಾರವಾಗೆಲ್ಲ ಹೇಳಿದ್ದಾರೆ. ತಾವೆಲ್ಲರೂ ಕೂಡ ಪತ್ರಿಕಾ ಬಂಧುಗಳು ಭಾಗವಹಿಸಿ ಇದು ಕಾರ್ಯಕ್ರಮ ಹೆಂಗಪ್ಪ ಅಂತಂದ್ರೆ ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ, ರಾಜಕೀಯೇತರ ಕಾರ್ಯಕ್ರಮ. ಅಂದ್ರೆ ರಾಜಕೀಯದವರಿಗೆ ನಿಮಗೊಂದು ಕೋಟಿಗಟ್ಟಲೆ ಇದೆ. ಶರಣರು ಯಾರಾದರೂ ದೊಡ್ಡ ನಾಯಕರು ಬಂದರೆ ನಿಮಗೆ ಒಂದು 10 ಲಕ್ಷ ರೂಪಾಯಿ ಅಡ್ವರ್ಟೈಸ್ ಕೊಡ್ತಾರೆ. ಇದಕ್ಕೆ ಯಾವುದೇ ಜಾಹೀರಾತು ಅದು ಅಂತ ಅಪೇಕ್ಷೆಯನ್ನು ಪಡಲಾರದೆ ಇದು ನಮ್ಮ ಕಾರ್ಯಕ್ರಮ, ಮಾನವರ ಕಾರ್ಯಕ್ರಮ, ಧರ್ಮದ ಕಾರ್ಯಕ್ರಮ. ಇದು ಬಸವ ಕಲ್ಯಾಣದ ಧರ್ಮಭೂಮಿಯಲ್ಲಿ, ಪುಣ್ಯ ಭೂಮಿಯಲ್ಲಿ ಕಾರ್ಯ ನಡೀತಾ ಇದೆ ಅಂದ ಮೇಲೆ ನೀವೆಲ್ಲ ಪತ್ರಿಕಾಕರ್ತರು ತನು ಮನ ಧನದಿಂದ, ಧನ ಏನು ಬೇಕಾಗಿಲ್ಲ ನಿಮ್ಮದು,
ತರೋ ಮನದಿಂದ ನೀವು ಸೇವೆಯನ್ನು ಮಾಡ್ತಿರುವಂಥ ಆತ್ಮ ಭರವಸೆಯನ್ನು ತಾಳಿ ಮತ್ತು ಈ ಕಾರ್ಯಕ್ರಮದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಇಂತಹ ಕಾರ್ಯಕ್ರಮ ನಿಮ್ಮ ಒಂದು ಆಯುಷ್ಯದಲ್ಲಿ ನಡೀತಾ ಇದೆ ಅಂದ ಮೇಲೆ ಇದು ಸಾಮಾನ್ಯವಾಗಿರುವಂತಹ ಕಾರ್ಯಕ್ರಮ ಅಲ್ಲ. ಯಾಕೆಂದ್ರೆ ಪೂಜ್ಯರ ಮುಖಪುಟ ನೋಡ್ರಿ ನೀವು, ಇಡೀ 34 ವರ್ಷದಲ್ಲಿಯೇ ಒಂದು ಸಂದರ್ಭ ಎಂಥದ್ದಂದ್ರೆ ಬಸವ ಕಲ್ಯಾಣದಲ್ಲಿ ಕಾರ್ಯಕ್ರಮ ನಡೀತಾ ಇದ್ದ ಮೇಲೆ ಅವರ ಪೀಠದ ಪರಂಪರೆಯಂತೆ ಅವರ ಕಾರ್ಯಕ್ರಮ ಮಾಡ್ತಾಯಿದ್ರು. ಆದರೆ ಈ ವರ್ಷ ಬಸವ ಕಲ್ಯಾಣದಲ್ಲಿ ಕಾರ್ಯಕ್ರಮದ ಎಂದ ಮೇಲೆ ಮಹಾತ್ಮ ಬಸವೇಶ್ವರರ ಭಾವಚಿತ್ರ ಹಾಕಿದ್ದು ಇದೇ ಮೊದಲನೇ ಸಲ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀವಿ. ಧರ್ಮ ಸಮನ್ವಯತೆಯ ಕಾರ್ಯಕ್ರಮ. ಯಾಕೆಂದ್ರೆ ನಾವೆಲ್ಲರೂ ಕೂಡ ಇಡೀ ಒಂದು ಮಾನವ ಕುಲಕೋಟಿಯ ಸಂದೇಶ ಏನಂದ್ರೆ ಬಸವ ಕಲ್ಯಾಣದ ಶರಣರ ಮಹಾತ್ಮ ಬಸವೇಶ್ವರರ ಸಂದೇಶ, ದಿವ್ಯ ಸಂದೇಶ ಏನಂದ್ರೆ ಎಲ್ಲರನ್ನ ಹಿಂಬಿಟ್ಟುಕೊಳ್ತಕ್ಕಂಥ, ಎಲ್ಲರನ್ನ ಅಪ್ಪಿಕೊಳ್ಳುವಂಥ ಒಂದು ಪಟ್ಟಣ ಯಾವುದಾದರಿದ್ದರೆ ಅದು ಬಸವ ಕಲ್ಯಾಣ ಪಟ್ಟಣ, ಶರಣರ ಸಂದೇಶ. ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ಧರ್ಮಗಳಲ್ಲಿ ಸಾಮರಸ್ಯ ಎನ್ನುವಂಥ ವಿಷಯದ ಮೇಲೆ ಇಲ್ಲಿ ಉಪದೇಶಾಮೃತ ಯಾರು ನೀಡ್ತಾ ಇದ್ದಾರೆ ಅಂದ್ರೆ ಹಜರತ್ ಸೈಯದ್ ಶಾ ಮುಸ್ತಫಾ ಖಾದ್ರಿ ಅವರು, ಮಳಖೇಡದ ಖಾದ್ರಿ ಅವರು ಕನ್ನಡದಲ್ಲಿ ಹೇಳ್ತಾರೆ. ಕನ್ನಡದ ಸುಂದರವಾಗಿ ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೀವಿ, ಅವರು ಕೂಡ ಬರ್ತಾ ಇದ್ದಾರೆ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಅಂತಹ ಪವಿತ್ರ ಕಾರ್ಯಕ್ರಮದ ವಿಶೇಷವಾಗಿ ಯಾರು ಅಮೀರ್ ಶೇಟ್ ಅವ್ರನ್ನ ಅಮೀರ್ ಶೇಟ್ ಉದ್ಯಮಿಗಳು, ಬಸವ ಕಲ್ಯಾಣ ಎಲ್ಲ ಅನುಭವಿಗಳು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಯಶಸ್ವಿಯಾಗಿ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ನೀವೆಲ್ಲ ಕೂಡ ಪ್ರಚಾರ ಮಾಧ್ಯಮದಲ್ಲಿ ಅದನ್ನು ಪ್ರಚಾರ ಮಾಡ್ತೀರಿ ಎನ್ನುವಂಥ ಆತ್ಮ ಭರವಸೆಯನ್ನು ತಾಳಿ 2 ಮಾತುಗಳನ್ನು ಮುಗಿಸ್ತಾ ಇದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಪರಮ ಪೂಜ್ಯರ ನೇತೃತ್ವದಲ್ಲಿ ಭಾಗವಹಿಸಿದಂಥ ಎಲ್ಲ ಆದರಣೀಯ ಹಿರಿಯರೇ, ಇವತ್ತು ಇನ್ನೇನು ನಾಳೆ ಬೆಳಗಾದರೆ ನಾಳೆ ಸುಮಾರು 4 ಗಂಟೆಯಿಂದ ಪ್ರಾರಂಭವಾಗಿ 22ನೇ ತಾರೀಕಿನಿಂದ 22ನೇ ತಾರೀಕಿಗೆ ಪ್ರಾರಂಭವಾಗಿ ಅಕ್ಟೋಬರ್ 2ರವರೆಗೆ ಬಸವ ಕಲ್ಯಾಣದ ಭೂಮಿಯಲ್ಲಿ ಹಾರ್ಕೋಡು ಮಠದಿಂದ ಪ್ರಾರಂಭವಾಗಿ ಬಸವ ಕಲ್ಯಾಣದ ಭೂಮಿಯಲ್ಲಿ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಈ ಕಾರ್ಯಕ್ರಮ ಈ ಭಾಗದಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ದೇವದೋಷವನ್ನು ಇಟ್ಟುಕೊಂಡು ಅಧರ್ಮ ತಾಣವಾಗ್ತಕ್ಕಂಥ ಅನೇಕ ಭಾಗಗಳು, ಅನೇಕ ಪ್ರದೇಶಗಳಿಗೆ ಕೂಡ ಧರ್ಮ ಪಸರಿಸಬೇಕು. ಜಗದ್ಗುರುಗಳ ವಿಚಾರಗಳನ್ನ, ಅವರ ಸಂಕಲ್ಪಗಳನ್ನ, ಅವರ ದೂರದೃಷ್ಟಿಯ ವಿಚಾರಗಳನ್ನ ಮನೆಗೆ ಮನಕ್ಕೆ ಇಂದಿನ ಯುವ ಪೀಳಿಗೆಗೆ ಮುಟ್ಟಿಸುವ ಮುಖಾಂತರ ಹೊಸ ಭಾರತವನ್ನು ಕಟ್ಟಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನ ಇವತ್ತು ನಾವು ನೋಡ್ತಾ ಇದ್ದೇವೆ. ಯಾವ ರೀತಿ ಅನೇಕ ನಮ್ಮ ಬೆಳೆಗಳು ಜೀವನದಲ್ಲಿ ದೊಡ್ಡ ವ್ಯಕ್ತಿಯಾಗಿ ವಿಜ್ಞಾನಿಗಳಾಗಬೇಕು, ಒಬ್ಬ ಒಳ್ಳೆ ಆಟಗಾರರಾಗಿ ಹೊರಹೊಮ್ಮಬೇಕು, ಒಳ್ಳೆ ಡಾಕ್ಟರ್ ಆಗಬೇಕು, ಅಥವಾ IAS IPS ಅಧಿಕಾರಿಗಳಾಗಬೇಕು ಅಂತ ಯುವಕರೇ ದುಶ್ಚಟಗಳಿಗೆ ಬಲಿಗಾಗಿ ಇಡೀ ಬದುಕನ್ನ ಕತ್ತಲೆ ಮಾಡ್ತಕ್ಕಂಥದ್ದು, ತನ್ನ ಬದುಕಷ್ಟೇ ಅಲ್ಲ ಇಡೀ ಕುಟುಂಬದ ಬದುಕನ್ನ ಕತ್ತಲೆಗೆ ತರತಕ್ಕಂಥ ಅನೇಕ ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ, ಪತ್ರಿಕೆಗಳಲ್ಲಿ ನೋಡ್ತೀವಿ ಮತ್ತು ಮಾಧ್ಯಮದಲ್ಲಿ ನೋಡ್ತೀವಿ. ಈ ಕಾರ್ಯಕ್ರಮವನ್ನ ಇಡೀ ನಾಡಿಗೆ ಅಷ್ಟೇ ಅಲ್ಲ, ಇಡೀ ದೇಶದ ಮೂಲೆಗೆ ಪ್ರತಿಯೊಬ್ಬ ಜಗದ್ಗುರುಗಳ, ಶರಣರ, ದಾರ್ಶನಿಕರ, ಬುದ್ಧಿಜೀವಿಗಳ, ಕೃಷಿ ಚಿಂತಕರ ವಿಚಾರಗಳನ್ನ ಮಾಧ್ಯಮದ ಮುಖಾಂತರ ಮುಟ್ಟಿಸಬೇಕು. ಈ ಕಾರ್ಯಕ್ರಮ ನಾಡಿನ ಮೂಲೆಗೂ
ಪ್ರತಿಯೊಬ್ಬರು ಹೊರಗೆ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅತ್ಯಂತ ಉತ್ಸಾಹದಿಂದ ಈ ಪತ್ರಿಕಾಗೋಷ್ಠಿಗೆ ಬಂದಂತ ಎಲ್ಲ ನನ್ನ ಆದರಣೀಯ ಪತ್ರಕರ್ತ ಸ್ನೇಹಿತರೆ, ಈ ಕಾರ್ಯಕ್ರಮ ನನಗೆ ಬಹಳ ಖುಷಿ ಆಗ್ತದ. ಇವತ್ತು ಬಸವ ಕಲ್ಯಾಣದಲ್ಲಿ ಹಾರ್ಕೂಡಿನ ಚನ್ನವೀರ ಶಿವಾಚಾರ್ಯರು ಯಾವುದೇ ಕೋಟಿ ಬಸವ ಭಕ್ತರಿಗೆ ಜಗದ್ಗುರು ರೇಣುಕಾಚಾರ್ಯರ ಕೋಟಿ ಭಕ್ತರಿಗೆ ಯಾರ ಭಾವನೆಗೆ ಎಳ್ಳಷ್ಟು ಧಕ್ಕೆ ಮಾಡುವಂತ ಕಾರ್ಯಕ್ರಮ ಈ ದಸರಾ ಧರ್ಮ ಸಮ್ಮೇಳನ. ಹಾಗಾಗಿ ಇದೊಂದು ವಿಶೇಷವಾದಂತಹ ದಸರಾ ಧರ್ಮ ಸಮ್ಮೇಳನ. ಸಾಕಷ್ಟು ಧರ್ಮ ಸಮ್ಮೇಳನಗಳನ್ನು ಈ ನಗರಲ್ಲಿ ಆಗಿವೆ. ಇದು 39 ಶಿವಪುರ ಕರೆಕ್ಟ್ 34ನೇ ಇದು ರಂಭಾಪುರಿ ಜಗದ್ಗುರು 34ನೇ ಧರ್ಮ ಸಮ್ಮೇಳನ. ಅವ್ರ ಪಟ್ಟಾಧಿಕಾರ ಆದ ನಂತರ 34ನೇದು ನಮ್ಮೆಲ್ಲರೂ ಒಂದು ಕನಸಿತ್ತು. ಈ ನೆಲದ ಮೇಲೆ ಎಂದೂ ನಡೆದಂತ ದಸರಾ ಧರ್ಮ ಸಮ್ಮೇಳನ ನಡೀಬೇಕಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆಯಾಗಿತ್ತು. ಆ ನಿಟ್ಟಿನಲ್ಲಿ ಹಾರ್ಕೂಡ್ ಚನ್ನವೀರ ಶಿವಾಚಾರ್ಯರ ಆಶೀರ್ವಾದದಿಂದ ನಮ್ಮ ತರುಣ ಮಹಾಸ್ವಾಮೀಜಿಗಳ ಪ್ರಯತ್ನದ ಮಾರ್ಗದರ್ಶನ ಫಲವಾಗಿ ನಮ್ಮ ಗವಿಮಠದ ಧನಲಿಂಗ ರುದ್ರಮುನಿ ಶಿವಾಚಾರ್ಯರ ನೇತೃತ್ವದಲ್ಲಿ ಅವರ ಪ್ರಯತ್ನದ ಫಲವಾಗಿ ಇವತ್ತು ಅತ್ಯಂತ ಅದ್ದೂರಿ ಯಶಸ್ವಿ ದಸರಾ ಧರ್ಮ ಸಮ್ಮೇಳನವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಈ ಕಾರ್ಯಕ್ರಮ ಅದೆಷ್ಟು ಕೋಟಿ ಖರ್ಚಾದರೂ ಕೂಡ ಅನೇಕ ಜನ ಈ ನಾಡಿನ ರಾಜಕಾರಣಿಗಳು ವಿಶೇಷವಾಗಿ ಅವರ ಹೆಸರು ನಾವು ತಗೊಳ್ಳಬೇಕಾಗ್ತದೆ. ಈ ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷರು ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ನಾವು ಸ್ವಾಗತ ಸಮಿತಿ ಅಧ್ಯಕ್ಷರು ಅತ್ಯಂತ ಪ್ರಮುಖ ಪಾತ್ರ. ಅವರು ಕೂಡ ತಮ್ಮ ಮನ ಧನದಿಂದ ಸಂಪೂರ್ಣ ಸಹಕಾರ ಕೊಡುವ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಕ್ಕಂಥ ಇಚ್ಛೆಯನ್ನುಳ್ಳವರಾಗಿದ್ದಾರೆ. ಇದಕ್ಕೆಲ್ಲರೂ ಮುಗಿಲಾಗಿ ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷರು ನಮ್ಮೆಲ್ಲರ ಆದರಣೀಯ ಹಾರ್ಕೂಡಿನ ಪರಮ ಪೂಜ್ಯರು ಹಾರ್ಕೂಡಿನ ಚನ್ನವೀರ ಶಿವಾಚಾರ್ಯರು. ನನ್ನೆಲ್ಲ ಪತ್ರಕರ್ತ ಮಿತ್ರರಿಗೆ ಒಂದು ಮಾತು ಹೇಳ್ತೇನೆ. ನಾನು ಒಂದು ಸಲ ಬೆಳಗ್ಗೆ ನಾನು ಈ ಕಾರ್ಯಕ್ರಮ ಸಾಕಷ್ಟು ಜನ ತನ್ನ ಮನ ಧನದಿಂದ ಸಹಾಯ ಮಾಡ್ತಾ ಇದ್ದೇವೆ. ದಯವಿಟ್ಟು ಒಂದೊಂದ್ಸಲ ಮಾಧ್ಯಮಕ್ಕೆ ನಾನು ತಿಳಿಸಬೇಕಾಗ್ತದೆ. ಇವತ್ತು ಬೆಳಗ್ಗೆ ಮಾಜಿ ಶಾಸಕರು ಉದ್ಯಮಿಗಳು ಅಶೋಕ್ ಖೇಣಿಯವರ ಮನೆಗೆ ಹೋಗಿದ್ದೆ ನಾನು. ಸರ್, ಬಸವ ಕಲ್ಯಾಣದಲ್ಲಿ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನ ಈ ಕಾರ್ಯಕ್ರಮದ ಗೌರವಾಧ್ಯಕ್ಷರು ಹಾರ್ಕೂಡಿನ ಪರಮ ಪೂಜಾ ನೇತೃತ್ವದಲ್ಲಿ ಕಾರ್ಯಕ್ರಮ ತಾವು ಬರಬೇಕು, ತಾವು ಉದ್ಘಾಟನೆಗೆ ಬರ್ಬೇಕಂತ ಹೇಳಿ ನಾನು ಆಹ್ವಾನವನ್ನು ಕೊಟ್ಟೆ. ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರ್ಬೇಕಂತ ಹೇಳಿ ನಾನು ಆಹ್ವಾನ ಕೊಟ್ಟೆ. ಅದಾದ ನಂತರ ಸರ್, ತಾವು ಉದ್ಯಮಿಗಳು ಈ ರಾಜ್ಯದಲ್ಲಿ ಹೆಸರು ಮಾಡುವಂತವರು, ಆ ಕಾಲದಲ್ಲಿ ಮುಂದೆ IIT-ನಲ್ಲಿ ಓದಿದವರು, ಅದಕ್ಕೆ ಹಾರ್ಕೂಡಿನ ಚನ್ನವೀರ ಶಿವಾಚಾರ್ಯರು ತಮ್ಮ ಜೊತೆ ಮಾತಾಡ್ತಾರೆ ಸರ್ ಅಂದ್ರೆ ಅತ್ಯಂತ ಪ್ರೀತಿಯಿಂದ ಹೇಳಿ ಸ್ವಾಮೀಜಿಗಳೇ ಅಂತ ಹೇಳಿ ನಾನು ಮಾತಾಡೋದು. ಸ್ನೇಹಿತರೆ, ನನಗೆ ಯಾವ ಖುಷಿ ಆಗ್ತದ, ಬಲ ಬರ್ತದ, ಹೇಳಬೇಕನ್ನಿಸ್ತದ. ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಜವಾಗ್ಲೂ ಪರಮ ಪೂಜ್ಯರ ಆಶೀರ್ವಾದದಿಂದ, ಅದರೊಳಗೆ ಸಂಶಯ ಇಲ್ಲ. ಸಾಕಷ್ಟು ಜನ ಹಗಲ ರಾತ್ರಿ ಕೆಲಸ ಮಾಡಿ ಸುಮಾರು 1 ವರ್ಷದಿಂದ ಬಾಳೆಹೊನ್ನೂರಿಗೆ ಹೋಗಿ ಕೆಲವೇ ಕಾರ್ಯಕ್ರಮ ಹೋಗಿ ಯಾವುದು ನಾವು ಮರೆಯುವಂತಿಲ್ಲ. ಅಶೋಕ್ ಖೇಣಿಯವರು ಹಾರ್ಕೂಡ್ ಚನ್ನವೀರ ಶಿವಾಚಾರ್ಯ ಮಾತಾಡಿದ ತಕ್ಷಣ ನನಗ ಫೋನ್ ಕೊಟ್ಟರು. ನಾನು ಫೋನ್ ಇಟ್ಟ. ಅದಕ್ಕಿಂತ ಮೊದಲು ಹಾರ್ಕೂಡ್ ಚನ್ನವೀರ ಶಿವಾಚಾರ್ಯಕ್ಕಿಂತ ಮೊದಲು ಸರ್ ಈ ಕಾರ್ಯಕ್ರಮಕ್ಕೆ ಏನಾದ್ರು ದೇಣಿಗೆ ಕೊಡ್ಬೇಕಲ್ಲ ಅಂತ ನಾನು ಕೇಳಿದ್ರು. ಹೇಳಪ್ಪ ಏನ್ ಕೊಡ್ಬೇಕಂತ ಕೇಳಿದ್ರು. ಸರ್ 2,51,000 ಕೊಡ್ಬೇಕಂತ ಹೇಳಿದ್ದ ನಾನು ಅವ್ರಿಗೆ. ಆಯ್ತಪ್ಪ ಕೊಡ್ತೀನಿ ಅಂದೆ. ಅದಾದ ಮೂಲಕ 2,51,000 ರೂಪಾಯಿ ನಮ್ಮ ನಂದಿ ಸರ್ ನಂದಿಯವರು ರಿಸಿಪ್ಟ್ ಹಾಕಿ ಕೊಟ್ಟರು. ಅದಾದ ನಂತರ ಹಾರ್ಕೂಡ್ ಚನ್ನವೀರ ಶಿವಾಚಾರ್ಯ ಜೊತೆ ಅವ್ರು ಮಾತಾಯ್ತು. ಫೋನ್ ಇಟ್ಟಿವಿ, ನೀ ನನಗೆ ಹೇಳೋದಿಲ್ಲ, ಪೂರಾ ಟೆಂಟೆ ನಾನೇ ಹೊಡಿಸ್ತೀವಲ್ಲಪ್ಪ ಅಂತ ಹೇಳಿದ್ರು.
ಅಶೋಕ್ ಖೇಣಿಯವರು. ಅಶೋಕ್ ಖೇಣಿಯವರು ಬೆಂಗಳೂರು ಒಬ್ಬ ಅವ್ರ 10th ಹೊಡೆಯವನ. ಇವತ್ತಿಗೂ ಕರ್ನಾಟಕ ಸರ್ಕಾರದ ವಿಧಾನಸೌಧದ ಏನೇ ಕಾರ್ಯಕ್ರಮ ಇದ್ದರೆ ಅವ್ರ ಹೆಸರನ್ನ 10th ಹೊಡೆದ ಹೆಸರು ನನಗೆ ನೆನಪಿಲ್ಲ, ಏನೋ ಅನ್ನೋದು ಟಿವಿಲಿ ಸ್ಟಾರ್ಟ್ ಆಗ್ತದ. ಅವರಿಗೆ ಎಲ್ಲ ಸಾಮಾನು ಕೊಟ್ಟು 10th ಹೊಡ್ಸಕ್ಕೆ ಏನೇ ಕರೋಣ ಅಂತ. ನಾ ಒಂದು ಮಾತು ಹೇಳಿದ್ರೆ ನಾನೇ 10th ಹೊಡಿಸ್ತಿಲ್ಲ ಅಂತ ಹೇಳಿದ್ರು. ಯಾಕೆ ಈ ಮಾತಿನ ತಾತ್ಪರ್ಯ? ಇಂಥ ಧರ್ಮ ಕಾರ್ಯಕ್ರಮಗಳು, ಧರ್ಮ ಉಳಿಸ್ತಕ್ಕಂಥ ಕಾರ್ಯಕ್ರಮಗಳು, ಅದಕ್ಕೆ ಮಾಡ್ತಕ್ಕಂಥ ಸಮಯದೊಳಗೆ ನಾವು ಮಾಡಕ್ಕೆ ಮುಂದೆ ನಿಂತಾಗ ಸಾಕಷ್ಟು ಜನ ನಮಗೆ ಸಹಾಯ ಮಾಡೋರ. ನಾ ಬರ್ತಿರ್ಬೇಕಪ್ಪ 2,51,000, ನಾ ಕಳ್ಸೋದು 5 ಲಕ್ಷ ಕಳಿಸ್ತೀನಿ ಅಂತ ಹೇಳಿದ್ರು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಇದಕ್ಕೆಲ್ಲ ನನ್ನೆಲ್ಲ ಪತ್ರಕರ್ತ ಮಿತ್ರರಿಗೆ ಗೊತ್ತಿರಲಿ, ಇಲ್ಲ ಅನೇಕ ಸ್ನೇಹಿತರು ತಮ್ಗೆಲ್ಲರಿಗೂ ಗೊತ್ತಿರಲಿ, ಈ ಕಾರ್ಯಕ್ರಮದ ಭವ್ಯ ಇಲ್ಲಿ ವಾತಾವರಣ ನಿರ್ಮಾಣ ಆಗ್ಬೇಕು. ಬಸವ ಕಲ್ಯಾಣದವರು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಇವತ್ತು ನಾವು ಈ ಕಾರ್ಯಕ್ರಮ ಎಡೆತಟ್ಟಿನ ಎಲ್ಲರೂ ಓಡಾಡಿ ಮಾಡಕ್ ಪತ್ರಕರ್ತ ಸ್ನೇಹಿತರಿಗೆ ತಿಳಿಸ್ತೀನಿ. ಅದಕ್ಕೆ ಯಾಕೆ ಕಾರಣ ಅಂದ್ರೆ ಆ ಕೂಡಿದ ಚೆಲುವಿನ ಶಿವಾಚಾರ್ಯರ ಆಶೀರ್ವಾದದ ಬಲ ಕಾರಣ. ಸ್ನೇಹಿತರೆ, ಈ ಕಾರ್ಯಕ್ರಮದಿಂದ ಈ ಒಬ್ಬ ಶಾಸಕನಾಗಿ ನಾನು ಬಯಸೋದಿಷ್ಟೇ, ಈ ಕಾರ್ಯಕ್ರಮದ ಅತ್ಯಂತ ಒಂದು ಸಂದೇಶ ಪ್ರತಿಯೊಂದು ಮನೆಗೆ, ಮನಕ್ಕೆ, ಮಕ್ಕಳಿಗೆ, ಯುವಕರಿಗೆ, ಯುವತಿಯರಿಗೆ ಮುಟ್ಟಬೇಕು. ಈ ಕಾರ್ಯಕ್ರಮ ಅವರ ಜೀವನದಲ್ಲಿ ಒಂದು ಬದಲಾವಣೆ ತರಬೇಕು. ಯಾವ ರೀತಿ ಸತ್ಯ ಹರಿಶ್ಚಂದ್ರ ನಾಟಕವನ್ನು ನೋಡಿದಾಗ ಮಹಾತ್ಮ ಗಾಂಧೀಜಿಯವರ ಜೀವನನೇ ಬದಲಿಯಾಗಿ ಹೋಗ್ತದೆ. ಎಷ್ಟೋ ಪ್ರಸಂಗಗಳು, ಎಷ್ಟೋ ಪುಸ್ತಕಗಳು, ಎಷ್ಟೋ ಸಿನಿಮಾಗಳು, ಎಷ್ಟೋ ಕಾದಂಬರಿಗಳು ಅವು ಓದ್ಕೊಂಡು ತಮ್ಮ ಜೀವನನೇ ಬದಲಾವಣೆ ಮಾಡ್ಕೊಂಡಿದ್ದು ನಾವು ಯಾರು ಮರೆಯುವಂತಿಲ್ಲ. ಹಾಗಾಗಿ ಯಾಕಂದ್ರೆ ನಾವು ಶಾಸಕನಾಗಿ, ಈ ನೆಲದ ಸೇವಕನಾಗಿ, ಈ ನೆಲದ ಮಕ್ಕಳು, ಈ ನೆಲದ ವಿದ್ಯಾರ್ಥಿಗಳು ದುಶ್ಚಟಕ್ಕೆ ಬಲಿಯಾಗದೆ ಅವರು ಬದುಕು ಕಟ್ಕೊಳ್ಬೇಕಂತಕ್ಕಂಥದ್ದು ನನ್ನ ಆಸೆ ಆಗಿದೆ. ಸ್ನೇಹಿತರೆ, ಈ ಕಾರ್ಯಕ್ರಮಕ್ಕೆ 22ನೇ ತಾರೀಕಿಗೆ ನಮ್ಮ ನಿಮ್ಮೆಲ್ಲರ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ರೈತರ ಪರವಾಗಿ ಅತ್ಯಂತ ಕಾಳಜಿಯನ್ನು ವಹಿಸಿದಂತಹ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪರವರು 22ನೇ ತಾರೀಕಿಗೆ ಬಂದು ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಲಿದ್ದಾರೆ. ಅವತ್ತಿನ ದಿವಸ ಆ ಕಾರ್ಯಕ್ರಮದಲ್ಲಿ ರಂಭಾಪುರಿ ಜಗದ್ಗುರುಗಳ ನೇತೃತ್ವದಲ್ಲಿ, ಅವರ ಉಪಸ್ಥಿತಿಯಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಶ್ರೀಮದ್ ರಂಭಾಪುರಿ ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶ ಕೇಂದ್ರ ಶಿವಾಚಾರ್ಯರು ಬಾಳೆಹೊನ್ನೂರು ಅವರ ದಿವ್ಯ ಸಾನ್ನಿಧ್ಯ, ಉದ್ಘಾಟನೆ ಕಾರ್ಯಕ್ರಮದ ನೇತೃತ್ವ ನಮ್ಮ ನಿಮ್ಮೆಲ್ಲರ ಆದರಣೀಯ ಪರಮ ಪೂಜ್ಯರು ಡಾಕ್ಟರ್ ಚೆನ್ನೀರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಅವತ್ತಿನ ಸಮ್ಮುಖ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯ ಸ್ವಾಮಿಗಳು ಸಿಂದಗಿ, ವೇದಘೋಷ ಜಗದ್ಗುರು ರೇಣುಕಾಚಾರ್ಯ ಗುರುಕುಲ ಬಾಳೆಹೊನ್ನೂರು ಅವತ್ತಿನ ಕಾರ್ಯಕ್ರಮದ ಸ್ವಾಗತವನ್ನು ಮಾಡತಕ್ಕಂಥದ್ದು ಈ ನೆಲದ ಶಾಸಕನಾಗಿ ನಾನು ನಿಮ್ಮ ಸೇವಕ ಶರಣು ಸಲ್ಗರ್ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ ಹೇಳಿದಂತೆ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ನಿಮ್ಮೆಲ್ಲ ಆದರಣೀಯ ರೈತ ನಾಯಕರು, ಹಿಂದಿನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ಉದ್ಘಾಟನೆ ಮಾಡ್ತಾರೆ. ಅದರ ಜೊತೆಗೆ ಶ್ರೀ ರಂಭಾಪುರಿ ಜಗದ್ಗುರುಗಳ ಭಾವಚಿತ್ರವನ್ನ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಹಿರಿಯ ನಾಯಕರು ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರು ಭಾವಚಿತ್ರವನ್ನ ಉದ್ಘಾಟನೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಅವತ್ತಿನ ಕಾರ್ಯಕ್ರಮದಲ್ಲಿ ರಹೀಂ ಖಾನ್ ರವರು, ಪೌರಾಡಳಿತ ಸಚಿವರು ಆದರಣೀಯ ರಹೀಂ ಖಾನ್ ರವರು ಹಾಗೂ ಹುಮ್ನಾಬಾದಿನ ಶಾಸಕರಾದಂತಹ ಸಿದ್ದು ಪಾಟೀಲ್ ಅವರು ಹಾಗೂ ಹುಮ್ನಾಬಾದಿನ ಮಾಜಿ ಶಾಸಕರಾದಂತಹ ರಾಜಶೇಖರ್ ಪಾಟೀಲ್ ಅವರು, ಶ್ರೀಮತಿ ಮಾಲಾ ಬಿ ನಾರಾಯಣರವರು, ಪ್ರಭು ಚವ್ಹಾಣ್ ರವರು, ಶೈಲೇಂದ್ರ ದಂಡಾರಿ ಅವರು
ಮಾರುತಿರಾವ್ ಮೂಳವರು, ಶ್ರೀ ಎಂ.ಡಿ. ಸಗೀರುದ್ದೀನ್ ಅಧ್ಯಕ್ಷರು ನಗರಸಭೆ ಬಸವ ಕಲ್ಯಾಣರವರು, ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ಅಧ್ಯಕ್ಷರಾದಂತಹ ಬಸವರಾಜ್ ಕೋಡ್ಕೆ ಅವರು, ಬಿಎಸ್ಎಸ್ಸಿನ ಅಧ್ಯಕ್ಷರಾದಂತಹ ರವಿ ಗಾಯಕ್ವಾಡ್ ಅವರು, ಮನೋಹರ್ ಮೈಸಿ ಅವರು, ಅರ್ಜುನ್ ಕನಕರವರು, ಅನೇಕ ಜನ ಗಣ್ಯರು ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅವತ್ತಿನ ವಿಶೇಷ ಉಪನ್ಯಾಸವನ್ನ ಡಾಕ್ಟರ್ ಜಯಶ್ರೀ ಮಲ್ಲಿಕಾರ್ಜುನ್ ಹೊಸಮನಿ ಅವರು, ಲಕ್ಷ್ಮೇಶ್ವರ್ ಅವರು ಮಾಡಲಿದ್ದಾರೆ. ಅದರ ಜೊತೆಗೆ ಅನೇಕ ಈ ನಾಡಿನ ಸ್ವಾಮೀಜಿಗಳು, ಚಿಂತಕರು, ದಾರ್ಶನಿಕರು, ಉಪನ್ಯಾಸಕರು, ಪರಮ ಪೂಜ್ಯರ ಹಾರ್ಕೂಡಿನ ಮಠದ ಭಕ್ತರು, ರಂಭಾಪುರಿ ಜಗದ್ಗುರು, ಅನೇಕ 16,000 ಭಕ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ ಇದು ಬರೀ 25ನೇ ತಾರೀಕಿನ ಕಾರ್ಯಕ್ರಮದ ವಿವರಿಸ್ತಾ ಇದ್ದೇನೆ. ನಾನು ಪ್ರತಿ ದಿವಸದ ಕಾರ್ಯಕ್ರಮ ವಿವರವಾಗಿ ಹೇಳೋದಿಲ್ಲ. ನಾನು ಪತ್ರಿಕೆಯನ್ನ ತಮ್ಮ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಅದ್ರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಕೇಂದ್ರದ ಸಚಿವರಾದಂತಹ ಸನ್ಮಾನ್ಯ ಶ್ರೀ ವಿ ಸೋಮಣ್ಣನವರು, ಇನ್ನೊಬ್ಬ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು, ಭಾರತೀಯ ಜನತಾ ಪಾರ್ಟಿಯ ಬಿಜೆಪಿ ರಾಜ್ಯಾಧ್ಯಕ್ಷರು, ಶಿಕಾರಿಪುರದ ಶಾಸಕರು ಆದಂತಹ ಬಿ.ವೈ. ವಿಜಯನ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ವಿಶೇಷವಾಗಿ ಕೇಂದ್ರದ ಸಚಿವರು, ನಮ್ಮ ನಿಮ್ಮೆಲ್ಲರ ಹಿರಿಯರು, ಇವತ್ತು ಮ್ಯಾನ್ ಆಫ್ ರೋಡ್ ಕನೆಕ್ಟಿವಿಟಿ ಅಂತ ಹೇಳ್ತೀವಿ ನಾವು, ಅಥವಾ ಮ್ಯಾನ್ ಆಫ್ ಕನೆಕ್ಟಿವಿಟಿ ನಿತಿನ್ ಗಡ್ಕರಿ ಅವರು ಕೂಡ ವಿಶೇಷ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಇನ್ನೋರ್ವ ನಮ್ಮ ಪಕ್ಕದ ಮಹಾರಾಷ್ಟ್ರ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಹಿಂದಿನ ಮುಖ್ಯಮಂತ್ರಿಗಳು ಆದಂತಹ ಸನ್ಮಾನ್ಯ ಶ್ರೀ ಏಕನಾಥ್ ಶಿಂದೆ ಅವರು, ಹೀಗೆ ಅನೇಕ ದೊಡ್ಡ ದೊಡ್ಡ ಗಣ್ಯರು, ದೊಡ್ಡ ದೊಡ್ಡ ಮಹಾನ್ ಸ್ವಾಮೀಜಿಗಳು, ಬುದ್ಧಿಜೀವಿಗಳು ಈ ನಾಡಿನ ಬಗ್ಗೆ ಚಿಂತನೆ ಮಾಡಬೇಕು, ಭವ್ಯ ಭಾರತವನ್ನು ಕಟ್ಟಬೇಕು, ಹೊಸ ಭಾರತವನ್ನು ಕಟ್ಟಬೇಕು ಅಂತಕ್ಕಂಥ ಅದೆಷ್ಟೋ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡ ಅನೇಕ ಮಾನ್ಯರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ನಾನು ಪತ್ರಕರ್ತರಲ್ಲಿ ವಿಶೇಷವಾಗಿ ವಿನಂತಿಯನ್ನು ಮಾಡ್ತೇನೆ, ನಿಮಗಾಗಿ ವಿಶೇಷವಾದಂತಹ ಆಸನದ ವ್ಯವಸ್ಥೆ ನಾವೆಲ್ಲರೂ ಸೇರಿ ಮಾಡ್ತೀವಿ. ಹಾಗಾಗಿ ಈ ಕಾರ್ಯಕ್ರಮದ ಸಾರವನ್ನ ತಾವು ನಾಡಿನ ಮೂಲೆ ಮೂಲೆಗೆ ಮುಗಿಸ್ತಕ್ಕಂಥ ಜಿಮ್ಮೆದಾರಿ ತಮ್ಮದು ಅಂತ ಹೇಳಿ ತಾವು ವಿನಂತಿ ಮಾಡ್ತೀವಿ, ಆದೇಶ ಅಲ್ಲ. ಹಾಗಾಗಿ ಈ ನೆಲದ ಸೇವಕನಾಗಿ, ಶಾಸಕನಾಗಿ, ಹಾರ್ಕೂಡು ಮಠದ ಭಕ್ತನಾಗಿ ನಾನು ಮತ್ತೊಮ್ಮೆ ಸಮಸ್ತ ನಾಡಿನ ರಂಭಾಪುರಿ ಜಗದ್ಗುರುಗಳ ಅದೆಷ್ಟೋ ಭಕ್ತರು, ಹಾರ್ಕೂಡು ಮಠದ 16,000 ಕೋಟಿ ಕೋಟಿ ಭಕ್ತರು, ವಿಶ್ವಗುರು ಬಸವಣ್ಣನವರ ಕೋಟಿ ಕೋಟಿ ಭಕ್ತರು ಅದೆಷ್ಟು ಸಂಖ್ಯೆಯಲ್ಲಿ ಬರ್ಲಿಕ್ಕೆ ಸಾಧ್ಯ ಅದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿ ಆಗುವುದರ ಜೊತೆಗೆ ಒಂದು ಉತ್ತಮವಾದಂತಹ ಸಂದೇಶ ಈ ನಾಡಿಗೆ ಕೊಡಬೇಕು. ಇಲ್ಲಿಂದ ಒಂದು ಒಳ್ಳೆಯ ಸಂದೇಶ ತಗೊಂಡು ಬದುಕನ್ನ ನೆಟ್ಟಿಗೆ ಮಾಡ್ಕೊಳ್ಳೋದ್ರ ಮುಖಾಂತರ ಈ ದೇಶಕ್ಕೆ ಕೊಡುಗೆ ಕೊಡ್ತಕ್ಕಂಥ ಕೆಲಸ ಈ ಕಾರ್ಯಕ್ರಮದಿಂದ ನಡೀಬೇಕು ಅಂತೇಳಿ ಶುಭ ಹಾರೈಸಿ ಮತ್ತೊಮ್ಮೆ ವೇದಿಕೆ ಮೇಲಿರುವ ಹರಕೂಡಿನ ಚಂದ್ರಗಿರಿ ಶಿವಾಚಾರ್ಯ ಮತ್ತು ಘನಲಿಂಗ ಮುನಿ ಶಿವಾಚಾರ್ಯ ಪಾದಗಳಿಗೆ ನಮಸ್ಕರಿಸ್ತೇನೆ. ಧನ್ಯವಾದಗಳು. ನನ್ನೆಲ್ಲ ಪತ್ರಕರ್ತ ಸ್ನೇಹಿತರಿಗೆ ನಾನು ಮಾತಾಡ್ತಕ್ಕಂಥ ಸಮಯದಲ್ಲಿ ಒಂದು ವಿಷಯವನ್ನು ನಾನು ಮತ್ತಿದ್ದೇನೆ ಹೇಳಲಿಕ್ಕೆ. ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವ ನಿಟ್ಟಿನಲ್ಲಿ ಒಂದು ಹಾರ್ಕೂಡು ಮಠದಲ್ಲಿ ಒಂದು ಸಭೆಯನ್ನು ನಾವು ಕರೆದ್ವಿ. ಆ ಸಭೆಯಲ್ಲಿ ಎಲ್ಲರೂ ಇದ್ದೀವಿ ನಾವು. ಎರಡು ವಿಷಯ ಬಿಟ್ಟರೆ ಒಂದು ಕೊನೆ ತಗೊಂಡ್ರು ಘನಲಿಂಗ ಮುನಿ ಶಿವಾಚಾರ್ಯ. ಆ ಸಭೆ ಯಶಸ್ವಿ ಆಯಿತು. ಆ ಸಭೆಯಲ್ಲಿ ರಂಭಾಪುರಿ ಜಗದ್ಗುರುಗಳು ಕೂಡ ಇದ್ದರು. ಹಾರ್ಕೂಡು ಚನ್ನಗಿರಿ ಶಿವಾಚಾರ್ಯರ ಆಶೀರ್ವಾದದ ಪ್ರಯುಕ್ತ ಒಂದೇ ದಿವಸದಲ್ಲಿ ಭಕ್ತರು 54 ಲಕ್ಷ ದೇಣಿಗೆಯನ್ನ ಕೊಡಲು ತಯಾರಾದರು. ಒಂದೇ ದಿವಸದೊಳಗೆ 54 ಲಕ್ಷ ರೂಪಾಯಿ ದೇಣಿಗೆ ಒಂದೇ ದಿವಸದೊಳಗೆ. ಈ ಮಾತು ಹೇಳಬೇಕಾಗಿತ್ತು. ಆ ದೇಣಿಗೆ ಎಲ್ಲರೂ ಕೊಟ್ಟರು. ವಿಶೇಷವಾಗಿ ಹಾರ್ಕೂಡಿನ ಜನರು ಕೂಡ 2 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟರು. ನಾನಾ ಜನರು ನಾವು ನೀವು ಅಂತೇಳಿ ದೇಣಿಗೆ ಕೊಟ್ಟರು.
ಹಾರ್ಕೋಡಿ ಚರಂಗಿ ಶಿವಾಚಾರ್ಯ 5 ದಿವಸದ ದಾಸೋಹ ಹಾರ್ಕೋಡ್ ಮಠದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಮತ್ತು ವಿಶೇಷವಾಗಿ ಪತ್ರಕರ್ತರು ಸಮಯಕ್ಕೆ ಸರಿಯಾಗಿ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಯಾರೂ ತಪ್ಪಲಾರದೆ ಹಾರ್ಕೋಡ್ ಚರಂಗಿ ಶಿವಾಚಾರ್ಯ ಬರ್ತಾರೆ ಓಡ್ ಬರ್ತಾರೆ ನನಗೆ ಗೊತ್ತಿತ್ತು, ನನ್ನ ವಿಶ್ವಾಸಕ್ಕೆ ಎಲ್ಲರೂ ಬರ್ತಾರೆ ಅಂತ ಹೇಳಿ. ಹಾಗಾಗಿ ಎಲ್ಲರೂ ಬಂದು ತಮ್ಮ ಸಮಯ ಕೊಟ್ಟಿರಿ, ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿರಿ. ವಿಶೇಷವಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪತ್ರಕರ್ತ ಸ್ನೇಹಿತರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಶ್ರೀ ಗುರುವೇ ಸತ್ಕ್ರಿಯಾಗರವೇ ಸುಜ್ಞಾನ ರಾಘವೇಂದ್ರ ಕೃಪೆಯಾಗು ರೇಣುಕಾದಿ ಪಂಚ ಆಚಾರ್ಯರನ್ನ ಬಸವಾದಿ ಪ್ರಮುಖರನ್ನ ಮನಮಂದಿರದಲ್ಲಿ ಧ್ಯಾನಿಸಿಕೊಂಡು ವಿಶ್ವದ ದಾರ್ಶನಿಕ ಸಂತ ಮಹಾಂತರನ್ನ ಮನಮಂದಿರದಲ್ಲಿ ಧ್ಯಾನಿಸಿ ಬಸವಕಲ್ಯಾಣ ನಗರದಲ್ಲಿ ಬರುವಂತಹ 22ನೇ ತಾರೀಕು ದಿನದಂದು ಪ್ರಾರಂಭಗೊಳ್ಳುವಂತಹ ಬಾಳೆಹೊನ್ನೂರಿನ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನದ ಅಂಗವಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿರುವಂತಹ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಪರಮ ಪೂಜ್ಯರು, ತ್ರಿಕಾಲ ವಂದನೀಯರು, ವಿಶೇಷವಾಗಿ ಈ ದಸರಾ ಧರ್ಮ ಸಮ್ಮೇಳನದ ಗೌರವ ಅಧ್ಯಕ್ಷರಾಗಿ ಬಹಳ ಸುಂದರವಾಗಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ವಕವಾಗಿ ನಡೀಬೇಕು ಅಂತಕ್ಕಂಥ ಭಾವದಿಂದ ಎಲ್ಲ ಕಾರ್ಯಕ್ರಮದ ರೂವಾರಿಗಳಾಗಿರುವಂತಹ ಶಿವಾಚಾರ್ಯ ರತ್ನ, ಧರ್ಮರತ್ನ, ಸದ್ಧರ್ಮ ಶಿಖಾಮಣಿ, ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಪಾದಗಳಲ್ಲೂ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಸುಂದರವಾಗಿರುವಂತಹ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನದ ಕಾರ್ಯಾಧ್ಯಕ್ಷರಾಗಿ ನಮ್ಮ ಬಸವಕಲ್ಯಾಣ ತಾಲೂಕಿನ ಕ್ರಿಯಾಶೀಲರು, ವಿಶೇಷವಾಗಿ ಧರ್ಮದ ಮೇಲೆ ಅಪಾರವಾಗಿರುವಂತಹ ಭಕ್ತಿ ನಂಬಿಕೆಯನ್ನಿಟ್ಟು ಜನಪ್ರಿಯ ಶಾಸಕರಾಗಿರುವಂತಹ ನಮ್ಮ ಶರಣು ಸಲ್ಗರ್ಜಿ ಅವರೇ, ಹಾಗೂ ನಮ್ಮ ಜಗನ್ನಾಥ್ ಪಾಟೀಲ್ ಅವರೇ, ಡಾಕ್ಟರ್ JS ಪುರಾಳೆ ಅವರೇ, ಹಾಗೂ ಸುನೀಲ್ ಪಾಟೀಲ್ ಅವರೇ, ಬಸವರಾಜ ಸ್ವಾಮಿ ಅವರೇ, ಹಾಗೂ ನಮ್ಮ ಮಲ್ಲಯ್ಯ ಹಿರೇಮಠ ಅವರೇ, ನಮ್ಮ ಸುರೇಶ್ ಸ್ವಾಮಿ ಅವರೇ, ನಮ್ಮ ಸೋಮಶೇಖರ್ ವಸ್ತ್ರದವರೇ, ಶ್ರೀಮತಿ ಕಲ್ಪನಾ ದಯಾನಂದ ಶೀಲೋತ್ರವರೇ, ನಮ್ಮ ಸಿದ್ದು ಬಿರದರ್ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಪತ್ರಿಕಾ ಬಳಗದವರೇ, ಈ ಒಂದು ಸಮಿತಿಯ ಎಲ್ಲ ಕಾರ್ಯಕಾರಿಣಿಯ ಸದಸ್ಯರುಗಳೇ, ಇವತ್ತಿನ ಒಂದು ಅದ್ಭುತವಾಗಿರುವಂಥ ಕ್ಷಣ. ಪರಮ ಪೂಜ್ಯರು ಬಹುಶಃ ಅವರು ಮಾಡುವಂತಹ ಕಾರ್ಯ ದಾಖಲೆ ಆಗುವಂಥದ್ದು. ಬಹಳ ವರ್ಷಗಳ ಕನಸು ಇವತ್ತು ನನಸಾಗುವಂತಹ ಘಳಿಗೆ ಬಂದಿದೆ ಅಂದ್ರೆ ಅದಕ್ಕೆ ಮೂಲ ಕೊಡುಗೆ ಯಾರು ಅಂತಂದ್ರೆ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಅಂತಕ್ಕಂಥ ಮಾತನ್ನ ನಾವೆಲ್ಲರೂ ಕೂಡ ಹೇಳಬೇಕಾಗ್ತದೆ. ಇಲ್ಲಿ ಸಮನ್ವಯ ಸಂತ ಅಂತಕ್ಕಂಥದ್ದು ಬಹುಶಃ ಅನೇಕ ಪ್ರಶಸ್ತಿಗಳು ಪರಮ ಪೂಜ್ಯರಿಗೆ ನಡೆಸಿದಾಗ, ಆದರೆ ಇಂಥ ಒಂದು ಬಸವಕಲ್ಯಾಣ ನಗರದಲ್ಲಿ ನಾವೆಲ್ಲರೂ ಕೂಡ ನಮ್ಮೆಲ್ಲ ಸಮಿತಿ ಎಲ್ಲ ಪದಾಧಿಕಾರಿಗಳು ದಸರಾ ಧರ್ಮ ಸಮ್ಮೇಳನ ಕೂಡ ನಾವು ಜಿಲ್ಲೆಯಲ್ಲಿ ಮಾಡಬೇಕು, ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಮಾಡಬೇಕು ಅಂತ ಎಲ್ಲ ಹಂಬಲ ಇತ್ತು. ಆದರೆ ಯೋಗ ಯಾವಾಗ ನಡೆಸ್ಕೊಡ್ತಾರೋ ಪರಮಾತ್ಮ ಗೊತ್ತಾಗಂಗಿಲ್ಲ. ಆದರೆ ಆ ಕಾರ್ಯವನ್ನು ಒಂದು ತೇರು ಮಾಡಿದ್ವಿ ಅಂದ್ರೆ ಆ ತೇರು ಎಳೆಯುವಂಥ ಕಾರ್ಯವನ್ನು ಯಾರು ಮಾಡೋರಂದ್ರೆ ಬಹುಶಃ ತೇರು ನಮ್ಮ ಹಾರ್ಕುಡಿನ ಚನ್ನವೀರ ಶಿವಾಚಾರ್ಯ ಮಾಡಿದ್ರೆ ಅದು ಎಳೆಯುವಂಥ ಕಾರ್ಯ ಯಾರು ಮಾಡಕತ್ತಾರೆ ಅಂದ್ರೆ ನಮ್ಮ ಶಾಸಕರಾಗಿರುವಂಥ ಶರಣು ಸಂಗರ್ ಅವರು ಮಾಡುವಂಥ ಕಾರ್ಯ ನಿಜವಾದ ಕೂಡ ಶ್ಲಾಘನೀಯ. ಹೀಗಾಗಿ ಇಂಥ ಒಂದು ದಸರಾ ಧರ್ಮ ಸಮ್ಮೇಳನ ಬಹಳ ಅರ್ಥಪೂರ್ವಕವಾಗಿ ವಿಭಿನ್ನವಾಗಿ ನಾವೆಲ್ಲ ಬೇರೆ ಬೇರೆ ಭಾಗಗಳಲ್ಲಿ ಹೋಗಿದಾಗ ಅನೇಕ ಶಿವಾಚಾರ್ಯರು ಎಂಥ ಕಾರ್ಯಕ್ರಮ ಮಾಡಕತ್ತೀರಿ. ಬಹುಶಃ ಕಲ್ಯಾಣ ನಾಡಿನಲ್ಲಿ ಏನು ಸಡಗರ ಸಂಭ್ರಮ ಇದೆಯೋ, ಹೀಗಾಗಿ ಅನೇಕ ಪರಮ ಪೂಜ್ಯರು ಹರಗುರು ಚರಮೂರ್ತಿಗಳು ಅವರು ಕೂಡ ಕಲ್ಯಾಣಕ್ಕೆ ಬರಬೇಕು, ಕಲ್ಯಾಣದ ಶರಣರ ಭೂಮಿಗಳನ್ನು ನೋಡಬೇಕು, ಮತ್ತೆ ದಸರಾ ಧರ್ಮ ಸಮ್ಮೇಳನದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಕಳಕಳಿಯ ಮಾತುಗಳನ್ನು ಹೇಳ್ತಾರೆ. ಅಂದ್ರೆ ಇದು ಬಸವಣ್ಣನವರ ನಾಡು. ಇಲ್ಲಿ ಅನೇಕ ಶರಣರು, ಸಂತರು, ಅನುಭಾವಿಗಳು ನಡೆದಾಡಿರುವಂಥ ಭೂಮಿ. ಇಂಥ ಭೂಮಿಯಲ್ಲಿ ರಂಭಾಪುರಿ ಮಹಾಸನ್ನಿಯವರ ಒಂದು ದಸರಾ ಧರ್ಮ ಸಮ್ಮೇಳನ ನಡೆಯುವಂಥದ್ದೇ ನಮ್ಮೆಲ್ಲರ ಭಾಗ್ಯ. ಹೀಗಾಗಿ ಇಂಥ ಕಾರ್ಯಕ್ರಮದಲ್ಲಿ ಅನೇಕ ನಾಡಿನ ಹರಗುರು ಚರಮೂರ್ತಿಗಳು, ವಿದ್ವಾಂಸರು, ಕವಿ ಕಲಾವಿದರು, ಸಾಹಿತಿಗಳು, ಅನೇಕ ರಾಜಕಾರಣಿ ಮುತ್ಸದ್ದಿಗಳು, ಹೀಗೆ ನಾಡಿನ ಸಾಮರಸ್ಯ ಬೆರೆಯುವಂತಹ, ಇಲ್ಲಿ ಕೇವಲ ಜಾತಿ ಮತ ಪಂಥಕ್ಕೆ ಸೀಮಿತವಾಗಿರುವಂತಹ ಕಾರ್ಯಕ್ರಮ ಅಲ್ಲ, ಇಡೀ ಮಾನವ ಕುಲಕೋಟಿಗೆ ಬೇಕಾಗುವಂತಹ ಅದ್ಭುತವಾಗಿರುವಂತಹ ಕಾರ್ಯನೇ ನಾಳೆ
ನಡೆಯುವಂತಹ ಒಂದು ದಸರಾ ಧರ್ಮ ಸಮ್ಮೇಳನದಲ್ಲಿ ಮತ್ತು ಎಲ್ಲರೂ ಕೂಡಿಕೊಂಡು ಸಾಮರಸ್ಯದ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮ ಅದು ಬಸವಕಲ್ಯಾಣ ನಗರದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಬಹುಶಃ ಪತ್ರಿಕಾ ಬಳಗದವರ ಕೊಡುಗೆ ಬಹಳ ದೊಡ್ಡದಾಗಿರುವಂಥದ್ದು. ಯಾಕಂದ್ರೆ ಇಲ್ಲಿ ನಡೆಯುವಂತಹ ಕಾರ್ಯಕ್ರಮ ಇವತ್ತು ಫೇಸ್ಬುಕ್ ಆಗಲಿ, ವಾಟ್ಸಪ್ ಆಗಲಿ, ಯೂಟ್ಯೂಬ್ ಆಗಲಿ ಅಂತರ್ಜಾಲದ ಮುಖಾಂತರವಾಗಿ ನಾಡಿನಾದ್ಯಂತ ದೇಶದಾದ್ಯಂತ ಪಸರಿಸ್ತವೆ. ಇಂಥ ಒಂದು ಸಂದೇಶ ಎಲ್ಲರಿಗೂ ಕೂಡ ಸಿಗಬೇಕು ಅಂತಕ್ಕಂಥ ಭಾವದಿಂದ ಒಂದು ಹನಿ ಮಿಷಿ ಕೋಟಿ ತಲೆ ಬಿಸಿ ಎನ್ನುವ ಹಾಗೆ ಇವತ್ತೇನು ಪತ್ರಿಕಾ ಬಳಗದವರು ಏನು ಸುದ್ದಿ ಮಾಡ್ತೀರಿ ಅದು ಜಿಲ್ಲೆ ರಾಜ್ಯಕ್ಕೆ ಹೋಗಿ ಮುಟ್ಟುವಂತ ಕೆಲಸ ಆಗ್ತದೆ. ಅಂತ ಒಂದು ಕಾರ್ಯಕ್ರಮ ನಾ ಭೂತೋ ನಾ ಭವಿಷ್ಯಕ್ಕೆ ಅಂದ್ರೆ ನಾವು ದಸರಾ ಧರ್ಮ ಮಾಡ್ಬೇಕಂತ ಬಹಳ ಕನಸಿತ್ತು. ಅದಕ್ಕೆ ಪರಮ ಪೂಜ್ಯರು ಮುಂಚೂಣಿಯಲ್ಲಿ ಇಟ್ಕೊಂಡು, ಯಾಕಂದ್ರೆ ಇಲ್ಲಿ ಅಡಕು ತೊಡಕುಗಳನ್ನ ಆಗಲಾರದೇನೆ ಒಂದಾಗಿ ಚೆನ್ನಾಗಿ ಹೋಗ್ಬೇಕು ಅಂತಕ್ಕಂಥ ಭಾವದಿಂದ ಬಹುಶಃ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಈ ಕಾರ್ಯಕ್ರಮಕ್ಕೆ ಮುಂಚೂಣಿ ಆಗಿದ್ದಾರೆ. ಅಂದ್ರೆ ಇದು ನಾ ಭೂತೋ ನಾ ಭವಿಷ್ಯತೆ ಅನ್ನುವ ಹಾಗೆ ಕಾರ್ಯಕ್ರಮ ನಡೀತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮ ಮೇಲೆ ಇದೆ. ಹೀಗಾಗಿ ತಮ್ಮೆಲ್ಲರ ಸಹಕಾರ ಈ ಕಾರ್ಯಕ್ರಮ ಇರಬೇಕು. ಮತ್ತೆ ನಾಡಿನಾದ್ಯಂತ ಎಲ್ಲ ಹರಗುರು ಚರಮೂರ್ತಿಗಳು ಅನೇಕ ಅನುಭವಿಗಳ ಕಾರ್ಯಕ್ರಮಕ್ಕೆ ಬರ್ತಾರೆ. ನಾವೇನ್ ಮಾಡ್ಬೇಕು ಅವರಿಗೆ ಅಂದ್ರೆ ಶರಣು ಬನ್ನಿ ಅಂತ ನಾವೆಲ್ಲ ಕರಿತೀವಿ. ಏನ್ರಿ ಶರಣರು ಬರುವವನಿಗೆ ಪ್ರಾಣ ಜೀವಾಳಿವೆ ಅಂತ ನಾವೆಲ್ಲ ಕರಿತೀವಲ್ಲ, ಸುಸ್ವಾಗತದ ಮುಖಾಂತರವಾಗಿ ನಾವೆಲ್ಲ ಬರಮಾಡಿಕೊಳ್ಬೇಕು. ನಮಗೇನು ವ್ಯವಸ್ಥೆ ಇದ್ದಿಲ್ಲ ಅಂದ್ರೂ ಕೂಡ ಅವರಿಗೆ ವ್ಯವಸ್ಥೆಯನ್ನು ಮಾಡುವಂತ ಕಾರ್ಯವನ್ನು ನಾವು ಮಾಡಿದ್ರೆ ಬಸವ ಕಲ್ಯಾಣದ ಕೀರ್ತಿ ಇಡೀ ನಾಡಿನಾದ್ಯಂತ ಪಸರಿಸ್ತದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾ, ಕೇವಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣದಿಂದ ಅನೇಕ ಪೀಠಾಭಿಮಾನಿಗಳು ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಹಕಾರವನ್ನು ಕೊಡುವಂತ ಕಾರ್ಯವನ್ನು ಮಾಡಿ ಅಂತಕ್ಕಂಥ ಮಾತನ್ನ ತಿಳಿಸ್ತಾ, ಸರ್ವೇ ಜನ ಸುಖಿನೋ ಭವಂತು ಅಂತ ಅಪ್ಪರು ಹೇಳಿದ್ರು. ಎಂತ ಮನಸ್ಸು, 5 ದಿನದ ದಾಸೋಹ ಮೊದಲೇ ಅವ್ರು ಮಾಡ್ಯಾರಂತೆ ನಾವು ಮಾಡ್ತೀವಿ ನೀವು ಮಾಡ್ತೀವಿ ಅಂತ ಮುಂದೆ ಬಂದ್ರು. ಆದ್ರೆ ಆರಂಭ ಶುರು ಆಗಂಗಿಲ್ಲ, ಮತ್ತೆ ಎಲ್ಲಿ ಕಡಿಮೆ ಬೀಳ್ತದಲ್ಲಿ ನಾನು ಮಾಡ್ತೀನಿ ಅಂತ ತಾಯಿಯ ಹೃದಯವನ್ನ ಇರುವಂತಹ ಪರಮ ಪೂಜ್ಯರಾದಂದ್ರೆ ನಮ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು 5 ದಿನದ ದಾಸೋಹವನ್ನ ಮುಕ್ತ ಮನಸ್ಸಿನಿಂದ ಒಪ್ಕೊಂಡು ಮತ್ತೆ ಈ ಕಾರ್ಯಕ್ರಮಕ್ಕೆ ಏನು ಸಹಕಾರ ಸಲಹಬೇಕಾಗ್ತದೆ ನಾನು ಕೊಡ್ತೀನಿ ಅಂತ ಎಷ್ಟೇ ಒತ್ತಡಿದ್ರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಸಮಯವನ್ನು ಕೊಟ್ಟಿದ್ದಾರೆ. ಅಂತ ಪರಮ ಪೂಜ್ಯರ ಒಂದು ಅದ್ಭುತವಾಗಿರುವಂತಹ ಗೌರವ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಯಾವುದೂ ಕೂಡ ತೊಂದರೆ ಬರಲಾರ್ದಂಗೆ ನಾವು ನೀವೆಲ್ಲರೂ ಕೂಡ ಮಾಡಿ ಬಹಳ ಅದ್ಭುತವಾಗಿರುವಂತಹ ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥ ಮಾತನ್ನು ತಿಳಿಸಿ 2 ಮಾತುಗಳಿಗೆ ವಿರಾಮ ಕೊಡ್ತೇನೆ. ಶುಭ ಪತ್ರಿಕಾಗೋಷ್ಠಿಯಲ್ಲಿ ಅದ್ಭುತವಾಗಿ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿರುವಂತಹ ಎಲ್ಲ ವೇದಿಕೆಯ ಪೂಜ್ಯ ನಮ್ಮ ಹರ್ಕೋಳದ ಪೂಜ್ಯರಿಗೂ, ಪುರಾತನದ ಪೂಜ್ಯರಿಗೂ, ನಮ್ಮ ಜನರಾಗಿ ಶಾಸಕರಿಗೂ, ದೇವಸ್ಥಾನದ ಅಧ್ಯಕ್ಷ ಮತ್ತು ಪದಾಧಿಕಾರಿಯವರಿಗೂ, ನಮ್ಮ ಸ್ವಾಗತ ಸಮಿತಿಯ ವಕ್ತಾರರಿಗೂ ಮತ್ತು ನಮ್ಮ ವಸ್ತ್ರದವರಿಗೂ, ಕಲ್ಪನಾ ಶ್ರೀಮಂತ ಅವರಿಗೂ, ವಿಶೇಷವಾಗಿ ನಮ್ಮ ಮಲ್ಲಯ್ಯ ಸ್ವಾಮಿ ಹಿರೇಮಠವರಿಗೂ ಮತ್ತು ನಮ್ಮ ಡಾಕ್ಟರ್ ಬೊರಳೆಯವರಿಗೂ, ನಮ್ಮ ಸುನೀಲ್ ಎಂ ಪಾಟೀಲ್ರಿಗೂ, ನಮ್ಮ ಸದ್ಬೋಧನ ಸಂಸ್ಥೆ ಅಧ್ಯಕ್ಷರುವಂಥ ನಮ್ಮ ಡಾಕ್ಟರ್ ಬಸವರಾಜ್ ಅವರಿಗೂ, ಚಿತ್ತು ಪಾಟೀಲ್ ಅವರಿಗೂ, ಬಿರಾದರ್ ಅವರಿಗೂ ಅನಂತ ವಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ನಾಳೆ ಬೆಳಗ್ಗೆ ಸರಿಯಾಗಿ 10:30 ಗಂಟೆಗೆ ನಮ್ಮ ಉಭಯ ಗುರುಗಳ ಸಾನ್ನಿಧ್ಯ ಒಳಗೆ ನಮ್ಮ ಶಾಸಕರು ಧ್ವಜಾರೋಹಣವನ್ನು ಮಾಡ್ತಾರೆ. ಸಾಯಂಕಾಲ ಸಾವಿರ ವಾಹನಗಳ ಮೂಲಕ, ದ್ವಿಚಕ್ರ ವಾಹನ, 4 ಚಕ್ರದ ವಾಹನದ ಮೂಲಕ ನಮ್ಮ ಬಸವ ಕಲ್ಯಾಣದ ಹೊರವಲಯದಲ್ಲಿರುವಂಥ ಶ್ರೀ ಹನುಮಾನ್ ಮಂದಿರದಿಂದ ಜಗದ್ಗುರುಗಳು 4:30ಕ್ಕೆ ಶುಭಾಗಮನ ಆಗುತ್ತೆ. ಆಗ ನೇರವಾಗಿ ವೇದಿಕೆಯ ಮೇಲೆ ಬಂದು ಎಲ್ಲರಿಗೆ ನಾಡಿದ್ದು ಕಾರ್ಯಕ್ರಮದ ರೂಪರೇಷೆಯನ್ನು ಹೇಳಿಕೊಡ್ತಾರೆ. ನಾಳೆ ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ಇಷ್ಟಲಿಂಗ ಮಹಾಪೂಜೆ, ವಿಶ್ವಶಾಂತಿ, ಲೋಕ ಕಲ್ಯಾಣ, ಸಾಮರಸ್ಯ, ಬದುಕಿನ ಸರ್ವಾಂಗವನ್ನು ಹೇಳಿಕೊಡುವಂತಹ ಇಷ್ಟಲಿಂಗ ಪೂಜೆ ಆಗುತ್ತೆ. ಮಧ್ಯಾಹ್ನ ವೈವಿಧ್ಯಮಯ ಕಾರ್ಯಕ್ರಮಗಳು ಇನ್ನೂ ನಡೆಯುತ್ತಿಲ್ಲ. ವಿಶೇಷವಾಗಿ ಮಹಾಪ್ರಸಾದ ಆಗಲು ಹೇಳಿದಂತೆ ನಮ್ಮ ಶ್ರೀಮಠದಿಂದ ಮಹಾಪ್ರಸಾದ, ಮುಂಜಾನೆ ಉಪಹಾರ, ಸಾಯಂಕಾಲ ಕರೆಕ್ಟ್ 6:30ಕ್ಕೆ ಈ ರಾಜ್ಯದ ಕವಿ ಕಲಾವಿದರು, ಸಾಹಿತಿಗಳು, ವಿದ್ವಾಂಸರು, ಮೇಧಾವಿಗಳು, ಕಲೆ, ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ, ವಸಿ, ಯೋಗ, ಸಾಮಾಜಿಕ ಸಮಸ್ಯೆಗಳು ಎಲ್ಲವನ್ನು ಕುರಿತು ಮಾತನಾಡುತ್ತಿದ್ದಾರೆ. ನೀವೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಒಂದು ಮನಿ ಮಸಿ ಕೋಟಿ ತಲೆಬಿಸಿ ಈ ನಾಡಿಗೆ ಸತ್ಯ ಸಂದೇಶವನ್ನು ನೀಡಿ ಈ ನಾಡನ್ನ ಸುಭಿಕ್ಷೆಗೆ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾರೆ. ನೀವೆಲ್ಲ ಪತ್ರಕರ್ತರಿಗೆಲ್ಲ ಪ್ರೀತಿ ವಿಶ್ವಾಸದಿಂದ ಬಂದು ನಮಗೆ ಕಣ್ತುಂಬ ನೋಡಿ ಯಾವುದನ್ನು ಕೇಳಬೇಕು, ಯಾವುದು ನೋಡಬೇಕು ಅದನ್ನು ಮಾಡಲಿಕ್ಕೆ ಸಹಕಾರ ಕೊಡಬೇಕಂತ ವಿನಂತಿಯನ್ನು ಮಾಡಿ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೇವೆ. ಎಲ್ಲರಿಗೂ ನಮಗೆ ಧನ್ಯವಾದವನ್ನು ಹೇಳುತ್ತಾ ಸಮಾರಂಭ ಮುಗಿತು ಅಂತ ಘೋಷಣೆ ಮಾಡ್ತೇವೆ. ಎಲ್ಲರಿಗೂ ವಂದನೆ, ಅಭಿನಂದನೆ.
ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿರಿ.